ಒಬ್ಬರನ್ನ ಮಾತ್ರ ನಾವು ಏನೋ ಇದನ್ನು ತಗೊಂಡಿದ್ದೀವಿ ಅಂತೇಳಿ. ಆದರೆ ನನಗೆ ಮಾಹಿತಿ, ನನ್ನ ಮೇಲಿರುವಂಥ ಮಾಹಿತಿ ಪ್ರಕಾರ ಸುಮಾರು ಪ್ರಶ್ನೆ ಏನು ಇಲ್ಲ, ಪ್ರಶ್ನೆ ಅಧ್ಯಕ್ಷರೇ ನಂದು ಬರೋಣ. ಯಾಕೆ ತಾವು ಸ್ವಲ್ಪ ಗಂಭೀರವಾಗಿ ಮೇಲೆ ಕೂತ್ರೆ ಪ್ರಶ್ನೆ ಬರಲಿ ಓಕೆ ಅನ್ಕೋತ ಕೂತ್ರೆ ನಾವು ಓಕೆ ಟಾಟಾ ಬಾಯ್ ಬಾಯ್ ಅನ್ಬೇಕಾಗ್ತದೆ. ಸ್ವಲ್ಪ ನನಗೆ ಸಮಯ ಕೊಡ್ರಿ. ನಾವು ಯಾಕಂದ್ರೆ ಅಷ್ಟು ವಿದ್ಯಾವಂತರಲ್ಲ, ಮುಗಿಬೇಕಲ್ಲ. ಯಾಕಂದ್ರೆ ಪ್ರಶ್ನೆ ಕೇಳಿ. ಈಗ ಕೊಡೋರಿಗೆ 20-25 ಮಿನಿಟ್ ನೀವು ಆ ಕಡೆ ನೋಡುವುದಿಲ್ಲ ಸಹಿತ. ಯಾರಿಗೆ ನೀವೇ ತಿಳ್ಕೋಬೇಕು ಅಟ್ಟೆ, ನಾವ್ ಹೇಳುವುದಿಲ್ಲ. ಯಾಕಂದ್ರೆ ಅಧ್ಯಕ್ಷರೇ, ಇಲ್ಲಿ ನೋಡಿ, ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಎಷ್ಟು ಖಾಲಿ ಅದ ಹುದ್ದೆ, ನಿರ್ದೇಶಕರ ಡೈರೆಕ್ಟರೇಟ್ ಆಫೀಸ್ನಲ್ಲಿ ನಿರ್ದೇಶಕರ ಹುದ್ದೆ ಖಾಲಿ, ಅಲ್ಲಿನ ಒಂದು ಹೆಚ್ಚುವರಿ ನಿರ್ದೇಶಕರು, ಜಂಟಿ ನಿರ್ದೇಶಕರು ಒಂದು ಖಾಲಿ, ಜಂಟಿ ನಿರ್ದೇಶಕರು ಒಂದು ಖಾಲಿ. ಎಲ್ಲಿ? ಡೈರೆಕ್ಟರೇಟ್ ಆಫೀಸ್ನಲ್ಲಿ. ಜಂಟಿ ನಿರ್ದೇಶಕರ ಕಚೇರಿಯಲ್ಲಿ ಅಧ್ಯಕ್ಷರೇ ಮೈಸೂರಿನಲ್ಲಿ ಒಂದು ಖಾಲಿ, ಪ್ರಸ್ತುತ ಪ್ರಭಾರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ, ಅವರು ಡೆಪ್ಯುಟೇಷನ್ ತಗೊಂಡವರು. ಬೆಂಗಳೂರು ಒಂದು ಖಾಲಿ ಹುದ್ದೆ, ಪ್ರಸ್ತುತ ಪ್ರಭಾರ ಒಂದು, ಮಂಗಳೂರು ಒಂದು ಅದೂ ಪ್ರಭಾರ, ಧಾರವಾಡ ಒಂದು ಅದು ಪ್ರಭಾರ, ಶಿವಮೊಗ್ಗ ಅದೂ ಪ್ರಭಾರ, ಕಲಬುರಗಿ ಅದು ಪ್ರಭಾರ. ಒಟ್ಟು ಕಾಲೇಜುಗಳು 430, ಪ್ರಾಂಶುಪಾಲರ ಹುದ್ದೆಗಳು 430, ಖಾಲಿ ಹುದ್ದೆಗಳು 430 ಹುದ್ದೆಗಳು ಯಾರನ್ನು ತಗೊಂಡಾರ? ಹಿರಿಯ ಉಪನ್ಯಾಸಕರನ್ನ ಅಲ್ಲಿ ಪ್ರಚಾರ ಮಾಡ್ಯಾರ. ಇವ್ರು ನಮ್ಮ ಸಚಿವರು ಹೇಳ್ತಾರೆ, ಕೆಲವೊಂದು ಮಂದಿ ಕೋರ್ಟಿಗೆ ಹೋಗ್ಯಾರತ್ತೆ. ಕೋರ್ಟಿಗೆ ಯಾರು ಹೋಗ್ಯಾರ? ಯಾರು ಈಗೇನು ಡೆಪ್ಯುಟೇಷನ್ ಮ್ಯಾಗ ಪ್ರಿನ್ಸಿಪಾಲ್ ಅದಾರಲ್ಲ ಅಧ್ಯಕ್ಷರೇ, ಅವರು 10 ವರ್ಷ ಆಯಿತು ಆ ಡೆಪ್ಯುಟೇಷನ್ ಇದ್ದಾರೆ. ಅವ್ರೇನು ಮಾಡಿದ್ರು? ಇವ್ರು ಕರೆದಂಥ ಎಕ್ಸಾಮಿನೇಷನ್ದಲ್ಲಿ ಪಾಸ್ ಆಗಲಿಲ್ಲ, ಕೋರ್ಟಿನಿಂದ ಹೋಗಿ ಸ್ಟೇ ತೊಗೊಂಡು ಬಂದ್ಬಿಟ್ರು. ಅವರೇ ಯಾರು ಅಂದ್ರೆ ಅಧ್ಯಕ್ಷರೇ, ಈ ರೀತಿ ಒಂದು ಸರ್ಕಾರ ಅವರೇ ಸುತ್ತೋಲೆ ಹೊಡಿಸ್ತಾರೆ. ಇವತ್ತೇನು ಸುತ್ತೋಲೆ ಅಲ್ಪಸಂಖ್ಯಾತ ನಿರ್ದೇಶನಾಲಯ ಏನಂತೇಳಿ, ಅಲ್ಪಸಂಖ್ಯಾತರ ಇಲಾಖೆ ಆಡಳಿತಾತ್ಮಕ ಹುದ್ದೆಗಳಿಗೆ ಮತ್ತು ಇತರೆ ಉದ್ದೇಶಗಳಿಗೆ ಬೋಧಕ ಸಿಬ್ಬಂದಿಗಳನ್ನು ಬಳಸಿಕೊಳ್ಳದಿರುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ ಯಾವುದೇ ಕಾರಣಕ್ಕೂ ಬೋಧಕ ಸಂಬಂಧಿಗಳನ್ನು ಬೋಧನೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಹುದ್ದೆಗಳಿಗೆ ನಿಯೋಜಿಸತಕ್ಕದ್ದಲ್ಲ. ಈ ವಿಷಯದಲ್ಲಿ ಮಾನ್ಯ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯವು ಬೆಂಗಳೂರು ಪೀಠವು ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಂಡಂತೆ ಆದೇಶ ನೀಡುತ್ತದೆ. ಏನು ಹೇಳ್ತಾರೆ ಅಧ್ಯಕ್ಷರೇ? ಅವ್ರು ಹೇಳ್ತಾರೆ, ಡೈರೆಕ್ಟರ್ ಅಲ್ಪಸಂಖ್ಯಾತ ನಿರ್ದೇಶನದವರು ಇವ್ರನ್ನ ಯಾರನ್ನೂ ತಗೋಬೇಡ್ರಿ ಅಂದಾಗೂ ಸಹಿತ ಇವತ್ತು ಅಧ್ಯಕ್ಷರೇ ಸರ್ಕಾರ ಇನ್ನೊಂದು ಹೇಳ್ತದೆ, ಸಂವಿಧಾನ ಬಗ್ಗೆ ಭಾಳ ಮಾತಾಡ್ತಾರೆ. ನಮ್ಮ ಇಲ್ಲಿ ಇವರೇ ಸುತ್ತಲೇ ತೆಗಿತಾರೆ ಅಧಿಕಾರಿಗಳು. ಯಾರು? ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರು ಹಾಗೂ ಪ್ರಾಥಮಿಕ ಶಾಲಾ ಮತ್ತು ಪ್ರೌಢಶಾಲಾ ಶಿಕ್ಷಕರುಗಳನ್ನು ಬೋಧಕೇತರ ಕಾರ್ಯಗಳಿಗಾಗಿ ಬೇರೆ ಬೇರೆ ಕಚೇರಿಗಳಿಗೆ ನಿಯೋಜಿಸುವುದರಿಂದ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬಲಾರದ ನಷ್ಟ ಆಗುತ್ತದೆ, ವಿದ್ಯಾರ್ಥಿಗಳ ಸಂವಿಧಾನಾತ್ಮಕ ಹಕ್ಕಿಗೆ ಧಕ್ಕೆ ಉಂಟಾಗುತ್ತದೆ ಎಂಬ ಕಾರಣದಿಂದ ಈ ಬಗ್ಗೆ ಹಲವಾರು ಸರ್ಕಾರದ ಆದೇಶ ಮತ್ತು ಸುತ್ತೋಲೆಗಳನ್ನು ಹೊರಡಿಸಿ ಉಪನ್ಯಾಸಕರು ಶಿಕ್ಷಕರ ನಿಯೋಜನೆಯನ್ನು ನಿಷೇಧಿಸಲಾಗಿದೆ. ಇದಲ್ಲದೆ ನ್ಯಾಯಾಲಯವು ಈ ಕೆಳಗಿನಂತೆ ತೀರ್ಪು ನೀಡಿದೆ. ಮಾನ್ಯ ಉಚ್ಚ ನ್ಯಾಯಾಲಯವು ರಿಟ್ ಸಂಖ್ಯೆ ಸೋ ಅಂಡ್ ಸೋ ಕೆಳಗಿನಂತೆ ಬಹಳ ಕ್ಲಿಯರ್ ಆಗಿ ಏನು ಹೈಕೋರ್ಟ್ ಹೇಳಿದೆ ನಮ್ಮ ಅಧ್ಯಕ್ಷರೇ, ಇಷ್ಟೆಲ್ಲ ಸುತ್ತೋಲೆ ಅದಾವು. ಅಲ್ಲಿಂದ ಅಧ್ಯಕ್ಷರೇ ಇವತ್ತು ಎಷ್ಟು ಉಪ ಪ್ರಶ್ನೆ ಕೇಳ್ತೇನೆ. ಪ್ರಶ್ನೆ ಕೇಳಬೇಕಲ್ಲ ಈಗ? ಇಲ್ಲ, ಪ್ರಶ್ನೆನೇ ಕೇಳಕತ್ತೀನಿ. ಇದನ್ನ ಬಿಟ್ಟು ನಾ ಬೇರೆ ಬೇರೆ ಕಡೆ ಹೋಗಿಲ್ಲ. ಉತ್ತರ ಎಲ್ಲ ಬಂತು ನಿಮ್ಮಿಂದ. ನೇರವಾಗಿ ಹೆಂಗ ಎತ್ತಿನ ಗಾಣದ ಎತ್ತು ಕಟ್ಟಿರ್ತಾರೆ ಹಂಗ ಕುದುರೆಗೆ ಆಯ್ತು, ಎತ್ತಿಗೆ ಆಯ್ತು, ಹಂಗೆ ಹೋಗ್ಲಾಕತ್ತೀನಿ. ತಾವು ಹೀಗೆ ಈ ಕಡೆ ನೋಡ್ಲಾರ್ದೆ ಆ ಕಡೆ ನೋಡ್ರಿ.